ಸಂಶಯ ಭ್ರಮಕ್ಕೆ ಭೇದ ನಿರೂಪಣತೆ. ಸಂಶಯ ನಿರೂಪಣತೆ ಅಂದ್ರೆ ಈಗ ಸಂಶಯ ಭ್ರಮ ನಾವು ನಿರೂಪಣೆ ಮಾಡ್ಕೊಂಡು ಬಂದೆವು ಈಗಿಂದೆ ಹನ್ನೆರಡಿಂಗೆ. ಉತ್ತರ ನಿಶ್ಚಯ ಭ್ರಮಕ ವಿಸ್ತಾರತೆ ಲಕ್ಷಣಕ್ಕೆ ಹಿಂಗೆ ನಿಶ್ಚಯ ಭ್ರಮದ ಏನೈತಿಲ್ಲ ಸಂಶಯ ಭ್ರಮ ಥೋಡನೆ ಆಯ್ತು ಇಟ್ರೆ ಅದು ನೀವು ಎಲ್ಲೆಲ್ಲಿ ಸಂಶಯ ಬರ್ತಾವಲ್ಲ ಅವು ಹೇಳೋರಿದ್ದಾರೆ ಈಗ. ಆದ್ರೂ ನಿಶ್ಚಯ ಭ್ರಮದು ವಿಸ್ತಾರವಾಗಿ ಅಂದ್ರೆ ನಿಶ್ಚಯ ಭ್ರಮದಾಗೆ ಅಧ್ಯಾಸ ಬರ್ತದೆ. ಅಧ್ಯಾಸದ ಲಕ್ಷಣ ಸ್ವರೂಪ ಪ್ರಕಾರ ಎಲ್ಲ ಹೇಳಿ 6 ಖ್ಯಾತಿ ನಿಶ್ಚಯ ಭ್ರಮದಾಗೆ ಬರ್ತಾವ. ಅದು ವಿಸ್ತಾರ, ಅದಕ್ಕೆ ವಿಸ್ತಾರ ಅಂತಾರೆ. ನಿಶ್ಚಯ ಭ್ರಮದಾಗ 6 ಖ್ಯಾತಿ कहेंगे कहते संशय और निश्चय रूप भ्रम दोनों अनर्थ का हेतु है. संशय भ्रम निश्चय भ्रम ಇವು ಎರಡೂ ಅನರ್ಥ ಕಾರಣವ. ಅನರ್ಥ ಸರ್ವ ಪುರುಷಾರ್ಥ ಶೂನ್ಯ ಅನರ್ಥ ಅಂದ್ರೆ ಮುಮುಕ್ಷುಗಳಿಗೆ ಅವಶ್ಯ ಇವು ನಿವರ್ತ ಮಾಡ್ಕೊಳ್ಳಿಕ್ಕೇನೆ ಬೇಕು. जिज्ञासुको निवर्तनीय जो संशय निश्चय भ्रम ताके भेद कहे. तामे संशय रूप भ्रम 2 प्रकार की है. संशय भ्रम इस प्रकार 2 प्रकार की है. एक प्रमाण संशय है, दूसरा प्रमेय संशय है. हाँ, प्रमाण गोचर संदेह प्रमाण संशय कहिए. ತಾಯಿ को ಪ್ರಮಾಣಗತ ಅಸಂಭಾವನಾ भी ಕಹೆ. ಪ್ರಮಾಣದಲ್ಲಿ ಬರಲ್ಪಟ್ಟಂತಹ ಸಂಶಯಕ ಪ್ರಮಾಣಗತ ಅಸಂಭಾವನಾ. ಪ್ರಮಾಣ ಸಂಶಯ ಪ್ರಮಾಣ ಸಂಭಾವನೆ ಮತ್ತೆ ಇದು ಎದಕ್ಕತ್ತರ ಪ್ರಮಾಣ ಸಂಭಾವನಾ. ವೇದಾಂತ ವಾಕ್ಯ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ ಇವ ನೈ है. ವೇದಾಂತ ವಾಕ್ಯ ಮಹಾವಾಕ್ಯ ಇದು ಅದ್ವಿತೀಯ ಬ್ರಹ್ಮದಲ್ಲಿ ಪ್ರಮಾಣ ಅದನೋ ಅಥವಾ ಇಲ್ಲವೋ. ಹಿಂಗ ಪ್ರಮಾಣದಲ್ಲಿ ಬರಲ್ಪಟ್ಟಂತಹ ಸಂಶಯಕ ಪ್ರಮಾಣಗತ ಸಂಶಯ. ताकि निवृत्ति शारीरिक के प्रथम अध्याय के पठन सेवा श्रवणते होवे. ब्रह्मसूत्ರದ ಸಮನ್ವಯ ಅಧ್ಯಾಸ तत्व समन्वय तत्व समन्वय. प्रमेय संशय भी आत्म संशय अनात्म संशय भी 2 प्रकार का है. प्रमेय संशय ಅಂದ್ರೆ ವಿಶೇಷ ಸಂಶಯ. ತಾಮೇ ಅನಾತ್ಮ ಸಂಶಯ ಅನಂತ ಇದೆ. ಅನಂತ ಅಂದ್ರೆ ಅನೇಕ ಪ್ರಕಾರದ ಅದಾವ, ಅವು ಏನು ಹೇಳಕ್ ಜरूरत ಇಲ್ಲ. ತಾಕೆ कहने से उपयोग भी नहीं. ಅವು ಹೇಳೋದ್ರಲ್ಲಿ ಏನು ಜಿಜ್ಞಾಸುಗಳಿಗೆ ಉಪಯೋಗನೂ ಇಲ್ಲ. ಆತ್ಮ ಸಂಶಯ भी अनेक प्रकार की है. ಆತ್ಮ ಸಂಶಯನೂ ಕೂಡ ಅನೇಕ ಪ್ರಕಾರದ ಅದನ್ನು ನಿಮಗೆ ಹೇಳುತ್ತೇವೆ. ಮೊದಲ ಅಶಿ ಈಗೇನು ಕೊಟ್ಟರ ಈಗ ಅಲ್ಲಿ ಬರ್ಕೋಬೇಕು. ಅಶಿ ಪದ ಸಂಶಯ ಅಂದ್ರೆ ತ ತ್ವಂ ಅಶಿ ಮಹಾವಾಕ್ಯದಲ್ಲ 3 ಸಂಶಯ ಅದ. ತತ್ಪದದಲ್ಲಿ ತ್ವಂ ಪದದಲ್ಲಿ ಅಶಿ ಪದದಲ್ಲಿ ಹೌದು. ಈಗ ಮೊದಲು ನಿಮ್ಗೆ ಅಶಿ ಪದದಲ್ಲಿ ಏನು ಸಂಶಯ ಹೇಳ್ತಾರೆ. ಅಷ್ಟೇ ಅಶಿ ಪದ ಸಂಶಯ ಅಂತ ಬರ್ಕೋಬೇಕು ಸಣ್ಣ ಅಕ್ಷರದ. ಬರದ್ರಿ ಈಗ ನೋಡ್ರಿ ಅಷ್ಟೇ ಅಶಿ ಪದ ಸಂಶಯ ಇಷ್ಟೇ ಬರೀಬೇಕು, ಹೆಚ್ಚು ಬರೆಯೋದಿಲ್ಲ. ಆತ್ಮ ಬ್ರಹ್ಮ ಸೇ ಅಭಿನ್ನ ಹೈ. ಆತ್ಮನು ಬ್ರಹ್ಮದಿಂದ ಬ್ರಹ್ಮದೊಡನೆ ಬ್ರಹ್ಮದಿಂದ ಹೆಂಗ ಅರ್ಥ ಆಗ್ತದೆ ಅಂದ್ರೆ ಇಷ್ಟಲ್ಲ ನೀವು ಹೇಳುವಾಗ ಯಾರಿಗಾರೆ ಬ್ರಹ್ಮದಿಂದ ಅಂದಿರಲ್ಲ, ಇವ್ರು ಏನು ಇಷ್ಟು ಕಲ್ತಾರ ಬ್ರಹ್ಮದಿಂದ ಅಂತಾರ, ನಾವು ಕಲೀಲಾರ್ದವ್ರು ತಿಳಿತದ ಹಿಂಗ ಅನ್ಕೊಬಿಡದವ್ರು. ಆತ್ಮ ಬ್ರಹ್ಮದೊಡನೆ ಅಭಿನಿದ್ದಾನ ಇದಾನೇನಿಲ್ಲ. ಆತ್ಮ ಬ್ರಹ್ಮ ಯಾವಾಗಲೂ ಅಭೇದನೆ ಅದ, ಯಾವಾಗಲೂ ಅಭೇದನೆ ಅದದು. ಅಜ್ಞಾನ ಕಾಲದಲ್ಲಿನೂ ಅಭೇದ, ಜ್ಞಾನ ಕಾಲದಲ್ಲಿನೂ ಅಭೇದ ಅಂದ್ಮೇಲೆ ಆತ್ಮ ಬ್ರಹ್ಮದೊಡನೆ ಅಭೇನಿದ್ದಾನ. ಇದ್ಯಾರು? ವೇದಾಂತಿ. ಅಷ್ಟೇ ಸಣ್ಣ ಅಕ್ಷರದಲ್ಲಿ ಬರ್ಕೋಬೇಕಲ್ಲಿ ವೇದಾಂತಿ ಅಂತ. ಅಥವಾ ಭಿನ್ನ ಹೇ, ಅಥವಾ ಭಿನ್ನ ಹೇ. ಆತ್ಮನು ಬ್ರಹ್ಮದಕ್ಕಿಂತಲೂ ಭಿನ್ನ ಇದ್ದಾನೆ.
ಆತ್ಮ ಬ್ರಹ್ಮಕ್ಕಿಂತಲೂ ಭಿನ್ನ ಇದ್ದಾನೇನು ಅಂದ್ರೆ ಇವರೇನು ನ್ಯಾಯ ಪಾತಂಜಲಿ ಇವ್ರೇನು ಇರ್ತಾರಲ್ಲ ಆತ್ಮ ಬ್ರಹ್ಮಕ್ಕಿಂತ ಭಿನ್ನ ಇದ್ದಾನ ಅಂತ ಹಿಂಗ ಅವ್ರು ಹೇಳ್ತಾರ. ಈಗ ಅಭಿನ್ನ ಅಂತ ಮೊದಲು ಏನು ಮುಂದೆ ನೀವು ಒಂದು ಇದು ಹೇಳ್ತೀನಿ. ಈಗ ಅಭಿನ್ನ ಅಂತ ಹೇಳ್ಯಾರಲ್ಲ ಅದನ್ನೇ ಮುಂದುವರ್ಸೋತ್ ಹೋಗ್ಬೇಕೆಲ್ಲ ಕಡೆ ಅಂದ್ರೆ ದರ್ ಕೆಪಿ ಮುಂದೆ ಯಾಕಂದ್ರೆ ನ್ಯಾಯ ಪಾತಂಜಲಿ ಭಿನ್ನ ಅಂತ ಹೇಳಿದ್ರೆ ಅದು ಯೋಗ್ಯ ಇಲ್ಲ, ಅವ್ರೇನು ಹೇಳಿದ್ರೆ ಅದು ಯೋಗ್ಯ ಇಲ್ಲ. ಈಗ ಅಭಿನ್ನ ಹೋವೇ ತೋಬಿ ಈಗ ವೇದಾಂತಗಳದ್ದು ಸರಿಯಾಗೈತಿ ಅಭಿನ್ನ ಅಂತೇಳಿ, ಅದಕ್ಕೆ ಅಭಿನ್ನ ಹೋವೇ ತೋಬಿ ಅಭಿನ್ನ ಅಂತ ಹೇಳ್ದಾಗೆ ಆದರೂ ಕೂಡ ಆತ್ಮ ಬ್ರಹ್ಮ ಸದಾ ಅಭಿನ್ನ ಸೂನ್ ಆನಂದಾದಿ ऐश्वर्यवान है अथवा सर्वदा अभिन्न है. अभिन्न होवे तो भी सर्वदा अभिन्न है अथवा मोक्ष काल में ही अभिन्न होवे है. हाँ ಸರ್ವದಾ ಅಭಿನ್ನ ಯಾವಾಗಲೂ ಅಭೇದನೇ ಅದ. ವೇದಾಂತಗಳು ಅಜ್ಞಾನ ಕಾಲದಲ್ಲೂ ಯಾವಾಗಲೂ ಆತ್ಮ ಬ್ರಹ್ಮ ಭಿನ್ನ ಭೇದಿಲ್ಲ, ಅಭಿನ್ನೇ ಅದನ್ನ. ಅಥವಾ ಮೋಕ್ಷ ಕಾಲ ಮೇ ಹಿ ಅಭಿನ್ನ ಹೋವೆ ಹೇ. ಮೋಕ್ಷ ಕಾಲ ಮೇ ಹಿ ಅಂದ ಕೂಡಲೇ ಅವಲೋಮಿಕಾರ ಬೋಧಾನುಚಾರ ಏನಂತಾರಲ್ಲ ಅವ್ರು ಖಾಲಿ ಮೋಕ್ಷ ಕಾಲದಲ್ಲಿ ಅಟ್ಟೆ ಅಭೇದ ಅಂತ ಹೇಳ್ತಾರ ಅವರು. ಹಾ ಮೋಕ್ಷ ಕಾಲ ಮೇ ಹಿ ಅಭಿನ್ನ ಹೋವೆ ಅಂದಾಗ ಅಲ್ಲಿ ಅವಲೋಮಿಕಾರ ಬರ್ಕೋರಿ. ಹಾ ಬೋಧಾನುಚಾರ ಒಂದರ ಬರೀ ಅವಳು ಒಂದು ತಿಳಿತದು ಅಟ್ ಉದ್ದಿ ಕಡೆ ಮುಂದೆ ಬರಿಬಾರ್ದು, ಹಾಯದ ಮುಂದೆ ಬರಬಾರ್ದು. ಮೋಕ್ಷ ಕಾಲ ಮೇ ಹಿ ಅಭಿನ್ನ ಹೋವೆ ಅದನ್ನ ಅಟ್ಟರದಿಗೆ ಅಟ್ಟು ಒಂದು ಅಕ್ಷರ ಇದು ಬರಿಬೇಕು. ಈ ಕಡೆ ಪ್ರಶ್ನೆ ಚಿಹ್ನೆ ಅದಲ್ಲ ಅದು ಮುಂದೆ ಬರಬಾರ್ದು. ಆಯ್ತಾ ಇಲ್ಲಿಗೆ ತಿಂತ. ಈಗ ಸರ್ವದಾ ಅಭಿನ್ನ ಹೇಳದೇನ ಯಾರು ಹಾ ವೇದಾಂತಿ ಮತ್ತೆ ಅದೇ ಅನ್ಕೋಬೇಕು ಮುಂದುವರ್ಸ್ಬೇಕು. ಸರ್ವದಾ ಅಭಿನ್ನ ಹೈ ಅದೇನದ ಸರ್ವದಾ ಭಿನ್ನ ಕೊಟ್ಟಂಗೆ ಸರ್ವದಾ ಅಭಿನ್ನೇ ಅದ ಇಬ್ಬಾದ್ರೆ ಈ ಕಡೆ ಬಂದ್ರಿ ದಂಡಿ ಸರ್ವದಾ ಎಲ್ಲ ಪ್ರಶ್ನೆ ಚಿಹ್ನೆ ಮುಂದೆ ಸರ್ವದಾ ಅಭಿನ್ನ ಮುಂದೆ ಏನದು ಸರ್ವದಾ ಅಭಿನ್ನ ನಹಿ ಕೊಟ್ಟೆ ಮತ್ತೆ ಅದೇ ಕೇಳಕತ್ತೀನಿ ನಿಮಗ. ಹೈ ಹೈ ಹಾ ನೈ ಕಾಟ್ ಹೊಡೆದು ಹೈ ಬರ್ಕೋಬೇಕು, ಇಲ್ಲಂದ್ರ ಹಕೇನೆ ನ ಕಾಟ್ ಹೊಡೆದು ನ ಕಾಟ್ ಹೊಡೆದು ಆ ಹಕ ಮ್ಯಾಲ ಸ್ನಾನ ಮಾಡಿದ್ರೆ ಹೈ ಆತದ. ಹಾ ಸರ್ವದಾ ಅಭಿನ್ನ ಹೈ ವೇದಾಂತಗಳು ಸರ್ವದಾ ಅಭಿನ್ನ ಹೈ. ಸರ್ವದಾ ಅಭಿನ್ನ ಹೋವೆ ತೋಬಿ ಯಾವಾಗಲೂ ಅಭಿನ್ನ ಇದ್ದಾಗೆ ಆದರೂ ಕೂಡ ಅದು ಬರ್ತದೆ ಸರ್ವದಾ ಬರ್ತದೆ ಅಲ್ಲಿ अभिन्न होवे तो भी आनंदादिक ऐश्वर्यवान है. ಆತ್ಮ ಬ್ರಹ್ಮ ಯಾವಾಗಲೂ ಅಭಿನ್ನಿದ್ದಾರೆ ಅಂತ ಹೇಳಿದ್ರಿ, ಅದ ಆನಂದಾದಿ ಐಶ್ವರ್ಯವಾನ್ ಇದ್ದಾನೋ ಅಥವಾ ಆನಂದಾದಿಕ ರಹಿತ ಇದ್ದಾನೋ? ಯಾವಾಗಲೂ ಅಭಿನಿದ್ರೂ ಕೂಡ ಆನಂದಾದಿಗಳ ಐಶ್ವರ್ಯ ಉಳ್ಳವಿದ್ದಾನೋ ಅಥವಾ ಆನಂದಾದಿಕ ರಹಿತ ಇದ್ದಾನೋ? ಅಂದ್ರೆ ಆನಂದಾದಿ ಐಶ್ವರ್ಯ ಉಳ್ಳವನೇ ಇದ್ದಾನೋ ಯಾರು? ಆತ್ಮ ಬ್ರಹ್ಮ. ಅಥವಾ ಆನಂದಾದಿಕ ರಹಿತ ಹೇ ಅಂದ್ರೆ ನ್ಯಾಯಿಕ ಮೊದಲು ಅವ ಆನಂದಾದಿಕ ರಹಿತ ಇದ್ದಾನ, ಜಡ ಅಂತ ಹೇಳ್ತಾರಲ್ಲ ಅದಕ್ಕೆ ನ್ಯಾಯಿಕ ಅಂತ ಬರ್ಕೋರಿ ಆನಂದಾದಿಕ ರಹಿತ. ಹಾ ಹಾ ಈಗ ಆನಂದಾದಿಕ ಐಶ್ವರ್ಯವಾನ್ ಹೋವೆ ತೋ ಭಿ ಆತ್ಮ ಆನಂದಾದಿಗಳ ಐಶ್ವರ್ಯವಾನ್ ಇದ್ದಾಗೆ ಆದರೂ ಕೂಡ ಆನಂದಾದಿಕ ಗುಣ ಹೇ. ಗುಣ ಅಂತ ಅಟ್ರದಾಗ ನ್ಯಾಯಕ್ಕೆ ಬರ್ಕೋಬೇಕು. ಆನಂದ ಇದು ಗುಣ ಅಂತ ಅಂತಾರ ಅವರು. ಅಥವಾ ಬ್ರಹ್ಮಾತ್ಮ का ಸ್ವರೂಪ ಹೇ, ಬ್ರಹ್ಮಾತ್ಮ का ಅದು ವೇದಾಂತಿ. ಅಂದ್ರೆ ಆ ಆನಂದ ಬ್ರಹ್ಮಾತ್ಮರ ಸ್ವರೂಪನೇ ಅದ.
ಹೌದು ಆನಂದ ಇದು ಬ್ರಹ್ಮ ಆತ್ಮಂದು ಸ್ವರೂಪದಲ್ಲಿ ಸ್ವರೂಪನೇ ಅದ. ಹೌದು ಆನಂದನೇ ಆತ್ಮ. ಆತ್ಮ ಅಂದ್ರೆ ಆನಂದ ಹಾ. ಅಂದ್ರೆ ಇಲ್ಲಿ ತನಕ ಆ ಯಾವ ಅಶಿಪದಲ್ಲಿ ಇಷ್ಟು ಸಂಶಯ ಬರ್ತಾವ ಅಂತ ಹೇಳಿದರು. ಹೌದು ಅಶಿಪದಲ್ಲಿ ಇಷ್ಟು ಸಂಶಯಗಳು. ಇಷ್ಟೇ ಆದಿ ಲೇಖೆ तत्पदार्थ अभिन्न त्वम पदार्थ विषय अनेक प्रकार का संशय है. ಇದೇ ಮೊದಲು ಮಾಡಿಕೊಂಡು ತತ್ಪದಾರ್ಥ ಅಭಿನ್ನ ತ್ವಂ ಪದಾರ್ಥದಲ್ಲಿ ಅನೇಕ ಪ್ರಕಾರದ ಸಂಶಯ. ಅದನ್ನೇ ಅಸಿಪದ. ಈಗ ಸದ್ಯ ಅಶಿಪದ ಹೇಳಿದರು, ತೆಳಗ ಮುಂದೆ ಹೇಳೋರು ಇದ್ದಾರೆ. ಅದೇ ತತ್ಪದಾರ್ಥ ಅಭಿನ್ನ ತ್ವಂ ಪದಾರ್ಥ ವಿಷಯ ಹಾ ತತ್ ತ್ವಂ ತತ್ ತ್ವಂ ತತ್ಪದಾರ್ಥ ಅಭಿನ್ನ ಇದ್ದಂಥ ತ್ವಂ ಪದಾರ್ಥದಲ್ಲಿ ಅನೇಕ ಪ್ರಕಾರ ಸಂಶಯಗಳು ಅದಾವ. ಈಗ ಮುಂದೆ ನಾವು ನಿಮ್ಗೆ ಅವು ಎರಡು ಹೇಳ್ತೇವೆ. ತತ್ಪದದಲ್ಲಿ ಸಂಶಯ, ತ್ವಂ ಪದದಲ್ಲಿನೂ ಸಂಶಯ. ಈಗ ತ್ವಂ ಪದ ಬದ್ದಲ್ಲಿ ಸಂಶಯ ಅಂತ ಬರ್ಕೋಬೇಕಲ್ಲಿ. ಅಲ್ಲಿ ಅದನ್ನೇ ಹಾ ಅಂದ್ರೆ ಸಣ್ಣ ಅಕ್ಷರಲ್ಲಿ ತ್ವಂ ಪದಾರ್ಥ ಬದ್ದಲ್ಲಿ ಸಂಶಯ. ಮ್ಯಾಲ ಸಣ್ಣ ಖುಲ್ಲ ಜಾಗ ಐತಲ್ಲ ಅಲ್ಲಿ ಸಣ್ಣ ಅಕ್ಷರ ತ್ವಂ ಪದ ಬಗ್ಗೆ ಸಂಶಯ. ತ್ವಂ ಪದ ಬಗ್ಗೆ ಸಂಶಯ. ರತ್ನ ಒಳಗೆ ಚೆನ್ನಾಗಿ ಕೊಟ್ರೆ ಇದು ರತ್ನ ಒಳಗ ಒಂದೊಂದು ಹಿಂಗ ಬಿಡಿಸಿ ಬರ್ದಾರಲ್ಲಿ ಇದೆಲ್ಲ ಕೂಡ್ಸೋದಿಲ್ಲಿ. ಪಂಡಿತ್ ವಿಚಾಂಬಿ ಚೆನ್ನಾಗಿ ಬರ್ದಾರಲ್ಲಿ. ಈಗ ನೋಡ್ರಿ, ಕೇವಲ ತ್ವಂ ಪದಾರ್ಥ ಗೋಚರ ಸಂಶಯ ಬಿ ಆತ್ಮಗೋಚರ ಸಂಶಯ. ತ್ವಂ ಪದಾರ್ಥ ಅನ್ನು ವಿಷೀಕರಿಸುವಂತಹ ಸಂಶಯ ಆದರೂ ಕೂಡ ಆತ್ಮನ್ನು ವಿಷೀಕರಿಸುವಂತಹ ಸಂಶಯ. ತ್ವಂ ಅಂದರೇನೆ ನೀ ಅಂದರೆ ಆತ್ಮ, ಹೌದಿಲ್ಲ? ಈಗ ಆತ್ಮ ದೇಯಾದಿಕಂತೆ ಭಿನ್ನ ಹೇ ವಾ ನೈ ಹೇ. ಆತ್ಮನು ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನೋ ಅಥವಾ ಇಲ್ಲವೋ? ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನ ವೇದಾಂತಿ. ಹೈ ಅಂದ್ರೆ ವೇದಾಂತಿ. ಕರ್ಮಿನೂ ದೇಯಾದಿಗಳಕ್ಕಿಂತಲೂ ಭಿನ್ನ ಇದ್ದಾನ. ಚಂದ್ರೋದಯದ ಹೋಗೈತೆ ನೋಡಿದು. ಜೈಮಿನಿ ಕುವಿ ಜೈಮಿನಿ ಮಹರ್ಷಿಗೂ ಇದು ಇಲ್ಲ. ವಿಚಾರ ಚಂದ್ರೋದಯ 3ನೇ ಕಾಲದಾಗ ಬಂದೈತಿ ನೋಡಿ. 3ನೇ ಕಾಲದಾಗ ಕರ್ಮಿ ಒಳಗಿನ ಸುಜ್ಞಕ್ಕೆ ಜೈಮಿನಿ ಮಹರ್ಷಿ ಸುಜ್ಞಕ್ಕೆ ಇದು ಭಿನ್ನ ದೇಹಾದಿಗಳಿಗೆ ಭಿನ್ನ. ಆತ್ಮ ದೇಹಾದಿಗಳಕ್ಕಿಂತ ಭಿನ್ನ ಅಂಥೇಳಿ ಏನ್ರಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಜೈಮಿನಿ ಎಲ್ಲರ ಅಂತಾರೆ. ಭಿನ್ನ ಅಂತಾರೆ ಖರೆ. ವ್ಯತ್ಯಾಸ ಏನು ನೈಯಾಯಿಕ ಆತ್ಮ ದೇಹದಲ್ಲಿ ಭಿನ್ನ ಕರ್ತ ಅಂತ ಭಿನ್ನಿದ್ರು ಕರ್ತ. ಸಾಂಖ್ಯ ಭೋಕ್ತ ಅಂತಾರೆ, ಜೈಮಿನಿ ಕರ್ತ ಭೋಕ್ತ ಅಂತಾರೆ. ನೈಯ ವೇದಾಂತಗಳು ಅಂತಾರೆ ಆತ್ಮ ದೇಹದಲ್ಲಿ ಭಿನ್ನ ಇದ್ದಾನ, ಪುನಃ ಅಕರ್ತ ಭೋಗ್ತಾ ಇದ್ದಾನ. ಹಾ ಇಲ್ಲ ಬರ್ಕೋಬೇಕು. ವೇದಾಂತಿ ದೇಹಾದಿಗಳಕ್ಕಿಂತಲೂ ಭಿನ್ನ ಇದ್ದಾನೆ ಇಟ್ಟು ಅವರು ಅಂದಾರ ಕರೆ ಕರ್ಮಿ ಏನ್ ಬರೋದಿಲ್ಲ. ಬರಿಬೇಡ್ರಿ, ಅದು ನಿಮಗೆ ಇದು ಹೇಳೋದು ಹಿಂಗ ಅಲ್ಲ. ಅಲ್ಲಿ ಬರ್ಲಿಕ್ಕೆ ಬರ್ಕೋಬೇಡದು. ಫಕ್ತ ದೇಹಾದಿಗಳಕ್ಕಿಂತಲೂ ಆತ್ಮ ಭಿನ್ನ ಇದ್ದಾನ. ಹಾ ಅಂದ್ರೆ ಕರ್ಮಿಗಳು ವೇದಾಂತಿಗಳು ಇಬ್ರು ಅಂತಾರೆ ಹಿಂಗ. ವ ನಹಿ ಹೇ ನೈ ಅಂದ್ರೆ ಚಾರ್ವಾಕರು, ಲೋಕಾಯತರು, ದೇವಿ ಆತ್ಮ. ಚಾರ್ವಾಕರು ಈ ದೇಹಕ್ಕೆ ಆತ್ಮ ಅಂದಾರ ನೋಡಿ, ಹೌದಿಲ್ಲ? ಅದಕ್ಕೆ ದೇಹಕ್ಕಿಂತ ಭಿನ್ನ ಇಲ್ಲ. ದೇಹವನ್ನು ಕೂರ್ಕೊಂಡೆ ದೇಹ ಅಂದ್ರನೇ ಆತ್ಮ. ಈಗ ಅಲ್ಲಿ ಮುಂದೆ ನೋಡಿ, ಭಿನ್ನ ಕಹೆ ತೋ ಭಿ ಅಂದ್ರೆ ದೇಹಾದಿಗಳಕ್ಕಿಂತಲೂ ಆತ್ಮನು ಭಿನ್ನ ಅಂತ ಹೇಳಿದ್ರಿ. ಭಿನ್ನ ಅಂತ ಹೇಳಿದಾಗ ಅದು ಅನುರೂಪ ಹೈ, ವ ಮಧ್ಯಮ ಪರಿಮಾಣ ಹೈ, ವ ವಿಭು ಪರಿಮಾಣ ಹೈ. 3
ಭಿನ್ ಇದ್ರೂ ಕೂಡ ಅವೇನ ಅನುರೂಪ ಇದ್ದಾನೋ, ಮಧ್ಯಮ ಪರಿಮಾಣ ಇದ್ದಾನೋ ಅಥವಾ ವಿಭು ಪರಿಣಾಮ ಇದ್ದಾನೋ ಅಂತ ಹಿಂಗ. ವಿಭು ಅನುರೂಪ ಅಂದ್ರೆ ನವೀನ್ಯಾಯಿಕರು, ಮಧ್ಯಮ ಪರಿಮಾಣ ಉಪಾಸಕರು, ठीक है. विभू परिणाम ಅಂದ್ರೆ ವೇದಾಂತಿ. हाँ अणु विचार सागर ಎಷ್ಟು ಅಣು ಅಂದರೆ ಒಂದು ಶರೀರ ವಿಚಾರ ಸಾಗರದ 6ನೇ ತರಂಗ ಒಳಗೆ. ಹಾ ಅಂದ್ರೆ ಅಣು ಅಂತಂದ್ರೆ ಅವನಿಗೆ ಆನಿ ಶರೀರ ಪ್ರಾಪ್ತ ಆಗ್ಬಾರ್ದು. ಈಗ ಒಂದೇ ದೇಶದಲ್ಲಿ. ಯಾರ ಯಾಕ್ರಿ ಯಾರ ಬಂದು ಯಾರು ಹೇಳ್ಬೇಕು? ಅದೇ ಅಣು ಜರ್ ಕದಾಚಿತ್ ನೀವು ಅಂದ್ರಲ್ಲ, ಅವನಿಗೆ ಹತ್ತಿ ಶರೀರ ಪ್ರಾಪ್ತ ಆಗ್ಬಾರ್ದು. ಅಂದ್ರೆ ಒಂದೇ ದೇಶದಲ್ಲಿದ್ದು ಆನೆ ದೊಡ್ಡ ಶರೀರ ಅಲ್ಲಿ ಹಂಗತ್ರ ಅವನಿಗೆ ಆಗುವುದಿಲ್ಲ. ಅದಕ್ಕೆ ವೇದಾಂತಿಗಳು ವಿಭೂ ಪರಿಣಾಮ ಐತಿಲ್ಲ, ಅದಕ್ಕೆ ಅಣು ಒಪ್ಪಬೇಡ್ರಿ. ನವೀನ್ ನ್ಯಾಯಿಕರಿಗೆ ಹೇಳಿದ್ರು ಅಣು ಒಪ್ಪಿದ್ರೆ ನಿಮ್ಮಲ್ಲಿ ಆಪತ್ತಿ ಬರ್ತದ. ಅದಕ್ಕೆ ವಿಭೂ ಪರಿಣಾಮ ಯಾರು ವೇದಾಂತಿ. ನವೀನ್ ನ್ಯಾಯಿಕರು ಅಣು, ಮಧ್ಯಮ ಪರಿಮಾಣ ಉಪಾಸಕ, ವಿಭೂ ಪರಿಮಾಣ ವೇದಾಂತಿ. ಬರೆದಿರಿ ಇಲ್ಲ? ಹಾ. ಜೋ ವಿಭೂ ಕಹೆ ತೋ ಬಿ ನೋಡಿ ಮುಂದೆ ಹೇಳ್ತಾರೆ. ವಿಭು ಅಂದ್ರೆ ವ್ಯಾಪಕ ಅಂತ ಹೇಳಿದಾಗ ಆದ್ರೂ ಕೂಡ ಕರ್ತಾ ಹೇ, ಕರ್ತಾ ಕೋಣ ಅಂತಾನೆ, ನಯ ಕರ್ತ ಅಂತಾನೆ, ಸಾಂಖ್ಯ ಭೋಕ್ತ ಅಂತಾನೆ, ಅಥವಾ ಅಕರ್ತಾ ಹೇ. ಅಕರ್ತಾ ಹೇ, ಅಕರ್ತಾ ಕಹೆ ತೋ ಬಿ, ಅಕರ್ತ ಅಂತ ಹಿಂಗೆ ಹೇಳಿದಾಗ ಆದ್ರೂ ಕೂಡ ಅಕರ್ತ. प्रत्येक ध्येय में परस्पर भिन्न अनेक है. ಅಲ್ಲಿ ಪ್ರತಿಯೊಂದು ಧ್ಯೇಯದಲ್ಲಿ ನೀವು ಬರ್ಕೋಬೇಕು. ಪರಸ್ಪರ ಅಂದ್ರೆ ಯಾರು ಆತ್ಮ ಪರಸ್ಪರೋ ಯಾರು ಹಿಂಗಾತದ. ಅಕರ್ತ ಕಹೆ ತೋ ಬಿ, ಹಾ ಪ್ರತಿಯೊಂದು ಧ್ಯೇಯದಲ್ಲಿ ಅವನು ಭಿನ್ನ ಭಿನ್ನ ಇದ್ದಾನೋ, ಅನೇಕ ಇದ್ದಾನೋ, ಭಿನ್ನನು ಅನೇಕ ಇದ್ದಾನೇನೋ, ಅಥವಾ ಏಕ ಹೇ. ಹಾ ಭಿನ್ನ ಅನೇಕ ಸಾಂಖ್ಯರು ನ್ಯಾಯಿಕರು ಅನೇಕ ಆತ್ಮ ಒಪ್ಪ್ಯಾರ. ಅನೇಕ ಆತ್ಮ ನಾನಾ, ಅದು ಫಕ್ತ ವೇದಾಂತಿ ಏಕ ಅಥವಾ ಏಕ ಅಂದ್ಕೊಳ್ಳ ವೇದಾಂತಿ. हाँ इस रीति के अनेक संशय केवल त्वं पदार्थ ಗೋಚರ है. ಈ ರೀತಿಯಿಂದ ಅನೇಕ ಸಂಶಯಗಳು ಕೇವಲ ತ್ವಂ ಪದಾರ್ಥವನ್ನು ವಿಷೀಕರಿಸುವಂತ ಇರುತ್ತವೆ. ಈಗ ಕೇವಲ तत्पदार्थ गोचर भी अनेक प्रकार के संशय है. ಈಗ ಬರ್ಕೋರಿ ಗೊತ್ತಾಗ್ತದೆ. ಈಗ ತತ್ಪದ ಬಗ್ಗೆ ಸಂಶಯ. ತ್ವಂಪದ ಐತಲ್ಲ, ಯಾರಿಂದ ತ್ವಂಪದ? ತ್ವಂಪದ ಯಾರು? ಆತ್ಮ. ತತ್ಪದಕ್ಕೆ ಯಾರು? ಈಶ್ವರ. ತತ್ಪದ ಬಗ್ಗೆ ಸಂಶಯ. ತತ್ಪದ ಬಗ್ಗೆ ಸಂಶಯ. तैसे केवल तत्पदार्थ गोचर भी अनेक प्रकार के संशय है. अनेक प्रकार संशयಗಳು ತತ್ಪದಾರ್ಥವನ್ನು ವಿಷೀಕರಿಸುವಂತ ಸಂಶಯಗಳು. वैकुंठादिक लोक विशेषवासी ईश्वर परछिन्न हस्तपादादिक अवयव सहित शरीरी है अथवा शरीर रहित विभु है. ವೈಕುಂಠ ಆದಿಕ ಅಂದ್ರೆ ಕೈಲಾಸ ತಗೋರಿ. ಹಾ ಅಂದ್ರೆ ಆಯಾ ಲೋಕದಲ್ಲಿ ವಿಶೇಷವಾಗಿರುವಂತ
ವಿಷ್ಣು ಶಂಕರ ವಾಸಿ ಅಂದರೆ ಇರುವಂತ ಈಶ್ವರ ಅವನ ಪರಿಚ್ಛಿನ್ನ ಇದ್ದಾನು. ಪರಿಚ್ಛಿನ್ನ ಅಂದ್ರೆ ಹಸ್ತಪಾದಾದಿಗಳು ಅವಯವ ಸಹಿತ. ಅವಯವ ಸಹಿತ ಇಲ್ಲಿ ತನಕ ಏನಾಯ್ತಂದ್ರ ಸಗುಣ ಸಾಕಾರ. ಶರೀರಿ ಹೇ ಇಲ್ಲಿ ತನಕ ನಾನು ಹೇಳ್ದಂಗಾಯ್ತು ಸಗುಣ ಸಾಕಾರ ಅಂದ್ರೆ ಶಂಕರ ವಿಷ್ಣು ಇವ್ರು ಏನಿದಾರಲ್ಲ ಇವರು ಸಗುಣ ಸಾಕಾರ, ಸಗುಣ ಸಾಕಾರ. ಅಥವಾ ಶರೀರರಹಿತ ವಿಭು ಹೇ ಸಗುಣ ಸಾಕಾರ. ಆಕಾರ ಮತ್ತು ಮೂರು ಗುಣಗಳು ಕೊಡ್ಕೊಂಡವ ಅದು ಅದಕ್ಕೆ ಸಗುಣ ಮತ್ತು ಸಾಕಾರ. ವೈಕುಂಠವಾಸಿ ಲೋಕ ವಿಶೇಷವಾಸಿ ಈಶ್ವರ ಪರಿಚ್ಛಿನ್ನ ಹಸ್ತಪಾದಾದಿಗಳ ಅವಯವ ಸಹಿತ ಇದ್ದಾನೋ ಅಥವಾ ಶರೀರರಹಿತ ವಿಭು ಇದ್ದಾನೋ. ಶರೀರರಹಿತ ವಿಭು ಇದ್ದಾನು ಅಂದ್ರೆ ಈಶ್ವರ ಹೆಂಗಿದ್ದಾನೆ ಅಂದ್ರೆ ಶರೀರ ರಹಿತ ಇದ್ದಾನೆ ಮತ್ತು ವ್ಯಾಪಕ ಇದ್ದಾನೆ. ವೇದಾಂತಿಗಳು ಜೋ ಶರೀರ ರಹಿತ ವಿಭು ಕಹೆ ತೋ ಭಿ, ಶರೀರ ರಹಿತ ವಿಭು ಅಂತ ಹೇಳದಾಗ್ಯಾದರೂ ಸಗುಣ ನಿರಾಕಾರ. ವೇದಾಂತಿ ಸಗುಣ ನಿರಾಕಾರ ಶರೀರ ರಹಿತ ವಿಭು ಅಂತ ಹೇಳ್ತಾರೆ. ಪರಮಾಣು ಆದಿಕ, ಪರಮಾಣು ಆದಿಕ ಅಂದ್ರೆ ಮುಂದೆ ಪ್ರಕೃತಿ ಅಂತ ತಗೋರಿ. सापेक्ष जगत का करता है, सापेक्ष करता है. ಸಾಪೇಕ್ಷ ಅರ್ಥ ಅಂದ್ರೆ ಏನು? ಆ ಪರಮಾಣು ಪ್ರಕೃತಿ ತಗೊಂಡೇ ಜಗತ್ ಅವುಗಳ ಅಪೇಕ್ಷೆ ಮಾಡಿ ಕರ್ತಾ ಇದ್ದಾನೇನು ಅಥವಾ ನಿರಪೇಕ್ಷ ಕರ್ತಾ ಹೇ. ಆದ್ರೆ ಇವ ಹೆಂಗಿದ್ದಾನ? ನಿರಪೇಕ್ಷ ಕರ್ತಾ ಇದ್ದಾನೆ. ವೇದಾಂತಿಗಳಲ್ಲಿ ಪ್ರಕೃತಿದು ಸ್ವತಂತ್ರ, ಅವರು ಪರಮಾಣು ಪ್ರಕೃತಿ ಸ್ವತಂತ್ರ ಅಂತ ಹೇಳ್ತಾರ ಅವರು. ಸಾಂಖ್ಯ ನ್ಯಾಯಿಕ. ಅದು ಈಶ್ವರ ಹೆಂಗಿದ್ದಾನ? ಸ್ವತಂತ್ರ ಜಗತ್ತಿಗೆ ಕಾರಣ ಇದ್ದಾನೆ. निरपेक्ष करता है. जो परमाणु आदि का निरपेक्ष ಯಾಕಂದ್ರೆ ಅಭಿನಯ ನಿಮಿತ್ತ ಉಪಾದಾನ ಇದ್ದಾನ. ಯಾನು ಪ್ರಾಣಿಗಳ ಕರ್ಮ ಸಾಪೇಕ್ಷ ಋಣದಿಂದ ವಿಷಂತ ದೋಷ ಜಗತ್ತಿಗೆ ಕರ್ತಾ ಇದ್ದಾನ. आदि निरपेक्ष करता है. तो भी केवल करता है. केवल करता ಅಂದ್ರೆ ನ್ಯಾಯಿಕರು ಕೇವಲ ನಿಮಿತ್ತ ಕಾರಣ ಅಷ್ಟೇ ಹೋಗ್ತಾರ ಅವರು. ಕೇವಲ ಕರ್ತ ಅಂದ್ರೆ ಕೇವಲ ನಿಮಿತ್ತ ಕಾರಣ ಅಷ್ಟೇ ಹೇಳ್ತಾರ. ಅಥವಾ ಅಭಿನಯ ನಿಮಿತ್ತ ಉಪಾದಾನ ಕರ್ತಾ ಹೇ ವೇದಾಂತಿಗಳು. ಹಾ ಅಲ್ಲಿಗೆ ಯಾನ್ ಬರ್ಲಿಕ್ಕೈತ್ರಿ. ಕರ್ತ ಅಂದ್ರೆ ಈಶ್ವರನ ಮೊಟ್ಟ ಮೊದಲು ಈಶ್ವರನ ಏನು ಜ್ಞಾನ ಇಚ್ಛಾ ಪ್ರಯತ್ನ ಅದಲ್ಲ, ಮೊಟ್ಟ ಮೊದಲು ಜ್ಞಾನ ಹೊತ್ತು ಕರ್ತ ಅಂದ್ರೆ. जो अभिन्न निमित्त उपादान कहे तो भी प्राणी कर्म निरपेक्ष करता होने से विषमकारितादि दोष वाला है. ಒಂದು ವೇಳೆ ನೀವು ಅಭಿನಯ ನಿಮಿತ್ತ ಉಪಾದಾನ ಅಂತ ಹೇಳಿದ್ರಲ್ಲ, ಅಭಿನಯ ನಿಮಿತ್ತ ಉಪಾದಾನ ಅಂತ ಹೇಳಿದ್ರು ಕೂಡ ಅವ ಏನು ಪ್ರಾಣಿಗಳಂದ್ರೆ ಎಲ್ಲ ಜೀವಿಗಳ ಕರ್ಮದ ನಿರಪೇಕ್ಷ ಕರ್ತಾ ಇದ್ದಾನೋ. ಕರ್ತಾ ಹೋನೇತೆ ವಿಷಮಕಾರಿತಾದಿ ದೋಷವಾಲ ಹೈ. ವಿಷಮಕಾರಿ ದೋಷ ಅವನಲ್ಲಿ ಬರಲ್ಲ. ಯಾಕಂದ್ರೆ ಪ್ರಾಣಿಗಳ ಕರ್ಮಾನುಸಾರವಾಗಿನೇ ಕರ್ತಾದಾನ ಅಂದ್ರೆ ಸಾಪೇಕ್ಷದಾನ. ಪ್ರಾಣಿಗಳ ಅವ್ರವ್ರ ಕರ್ಮಾನುಸಾರವಾಗಿ ಅವರಿಗೆ ಸುಖ ದುಃಖ ಕೊಡ್ತಾನ. ಅದಕ್ಕವ ವಿಷಮತಾ ದೋಷ ರಹಿತ ಜಗತ್ ಕಾ ಕರ್ತಾ है ಅನ್ಕೋಬೇಕಲ್ಲಿ. ವಿಷಮತಾ ದೋಷ ರಹಿತ ದೋಷವಾದ ಅದರ ವಿಷಮತಾ ದೋಷ ರಹಿತ ಮುಂದದರ. ಅಥವಾ प्राणी कर्म सापेक्ष करता होने से विषमकारिता दोष रहित है. ಇದು ವೇದಾಂತಿ ಮತ. ಅವು ಕೆಲವರು ಯಾರೇ ಹಿಂಗ ಭಕ್ತ ಜನರು
ಹಿಂಗೆ ಅಂತಾರ ಅವರು. ವಿಷಮಕಾರಿ ದೋಷ ಉಳ್ಳವಿದ್ದಾನ. ಅಂದ್ರೆ ಅಂದ್ರೆ ಒಂದು ಇಂಥ ಮಂದಿ ಅದರ ಯಾಕತ್ತಾರ ಹಿಂಗಂದ್ರ ಜಗತ್ತಿನೊಳಗೆ ಒಂದೇ ಪ್ರಕಾರದ ಮಂದಿ ಇಲ್ಲ. ರೋಗಿ, ನಿರೋಗಿ, ಕುರೂಪ, ಸ್ವರೂಪ. ಅಂದ್ರೆ ಅವನು ವಿಷಮ ದೋಷ ಇದ್ದಾನ. ಎಲ್ಲರಿಗೂ ಒಂದೇ ಥರ ಇಲ್ಲ. ಒಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ ಇಟ್ಟಾನಂದ್ಮೇಲೆ ಅವನು ವಿಷಮತಾ ದೋಷ ಅದಾನ, ಅವನಿಗೆ ಬರ್ತದ. ಇವರಂದ್ರು ಪ್ರಾಣಿಗಳ ಕರ್ಮ ಸಾಪೇಕ್ಷ ಕರ್ತಾ ಇರೋದ್ರಿಂದ ವಿಷಮತಾ ದೋಷ ರೈತ ಇರೋನು ಕರ್ತಾ ಇದ್ದಾನೆ. ಅದಕ್ಕೆ ಅವನ ಮ್ಯಾಲ ವಿಷಮತಾ ದೋಷ ಬರಲ್ಲ. ಅವರವರ ಅದೃಷ್ಟಾನುಸಾರವಾಗಿ ಅವರವ್ರಿಗೆ ಕರ್ಮ ಫಲ ಕೊಟ್ಟಿನು, ನನ್ನ ಮೇಲೆ ಏನು ದೋಷ ಬರಲ್ಲ. ತಿಳಿದು ಅದಕ್ಕೆ ವಿಷಮಕಾರಿತಾದಿ ದೋಷ ರಹಿತ ವೇದಾಂತಿ ಮತ ಇದು. ಅಲ್ಲ ಬ್ರಹ್ಮಸೂತ್ರ ವೈಷಮ್ಯ ಸಾಪೇಕ್ಷತ್ವಾತ್ ಹಿ ದರ್ಶಯತಿ. ಅದೇ ಬ್ರಹ್ಮಸೂತ್ರ 2:1:34 ಐತಿ ನೋಡಿ. 2:1:34 ಅಥವಾ ಇನ್ನೊಂದಿನ ಸಮೂಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ. ಇದು ನನ್ನ 9:29 ಮುಂದೂ ಬರ್ದೇನು. ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಸಮೂಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. 29. 9ನೇ ಅಧ್ಯಾಯ 29. इष्टे नोटिका इष्टे आदि अनेक प्रकार के तम पदार्थ गोचर संशय है. सो सकल संशय प्रमेय संशय कहिए. ಇವೆಲ್ಲ ಇನ್ನೂ ಏನು ಸಂಶಯಗಳದಾವಲ್ಲ ಇವಕ್ಕೆಲ್ಲ ಪ್ರಮೇಯ ಸಂಶಯ ಅನ್ರಿ. ತಿನ್ಕಿ ನಿವರ್ತಿ ಮನನ ಸೇವೆ. ಇವು ಪ್ರಮೇಯ ಸಂಶಯ ನಿವರ್ತಿ ಅದರದ್ದು ಆಗ್ತದಂದ್ರೆ ಮನನದಿಂದ. ಶಾರೀರಿಕೆ ದ್ವಿತೀಯ ಅಧ್ಯಾಯಕ್ಕೆ, ಶಾರೀರ ಅಂದ್ರೆ ಬ್ರಹ್ಮಸೂತ್ರದ ದ್ವಿತೀಯ ಅಧ್ಯಾಯ, ಶಾರೀರದ ಅವಿರೋಧ ಅಧ್ಯಾಯ. अध्ययन सेवा श्रवणते मनन सिद्ध हुए. हाँ, अविरोध अध्याय. दूसरा अविरोध अध्याय. हाँ हाँ ನೋಡಿ ಶ್ರವಣತೆ मन सिद्ध हुए तासे प्रमेय संशय की निवृत्ति हुए है. ಈಗ ज्ञान साधन का संशय, मोक्ष साधन का संशय भी प्रमेय संशय ही है. ಸಾಧನಗಳೇನಿಲ್ಲ, ಜ್ಞಾನ ಸಾಧನ, ಮೋಕ್ಷ ಸಾಧನ. ಜ್ಞಾನ ಸಾಧನ ಅಂದ್ರೆ ಕೂಡಲೇ ಏನು ಮಾಡೋದು, ಈ ಮೋಕ್ಷಕ್ಕೆ ಸಾಧನ ಅಂದ ಕೂಡಲೇ ಕರ್ಮ ಉಪಾಸನ ತೆಗಿಬೇಕು. ಜ್ಞಾನಕ್ಕೆ ಸಾಧನ ಶ್ರವಣ ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಶೋಧನ ಮಾವಾಕ್ಯ ಉಪದೇಶ, ಇವು ಸಾಧನಗಳು. ಹಾ ಸುರತಿ ಕೊಟ್ರು. ಫಕ್ತ ಮೋಕ್ಷಕ್ಕೆ ಬಂದ್ರೆ ಕರ್ಮ ಉಪಾಸನ ತೆಗಿಬೇಕು. मोक्ष साधन का संशय भी प्रमेय संशय है. कहते प्रमा के विषय को प्रमेय कहिए, ज्ञान के अवध विषय को प्रमेय. ज्ञान साधन ಅಂದ್ರೆ ಶ್ರವಣ. ಮೋಕ್ಷ ಸಾಧನ ಅಂದ್ರೆ ಜ್ಞಾನ.
ಹೌದು प्रमा के विषय होने थे प्रमेय है, प्रमा के विषय होने थे प्रमेय है। या ते ज्ञान साधन का संशय, मोक्ष साधन का संशय भी प्रमेय संशय है, विषय संशय प्रमेय संशय अंदर ताकि निवृत्ति शारीरिक तृतीय अध्याय से हो गए है। शरीर ब्रह्मसूत्र, हाँ शारीरिक मीमांसा, शारीरिक मीमांसा तृतीय साधनाध्याय, साधनाध्याय ಮೂರನೇದು ಈಗ ತೈಸೆ ಮೋಕ್ಷ ಸಾಧನಾಧ್ಯಾಯ ಮೂರನೇದು ಸಾಧನಾಧ್ಯಾಯ, ಹಾ ಫಲಾಧ್ಯಾಯ. ಈಗ ಮುಂದೆ ಹೇಳ್ತಾ ನಾವು ಫಲಾಧ್ಯಾಯ 25 ಹಾ ಫಲ ಮೋಕ್ಷದ ಯಾಕೆ ಕೊಟ್ಟರೆ ಈಗ ಕೇಳಕತ್ತಿದೆ ಅಂತ ಅಲ್ಲಗತ್ತಾನ ಶಂಕಾ ಮುಂದೆ. तैसे मोक्ष के स्वरूप का संशय भी प्रमेय संशय है, मोक्ष के स्वरूप का संशय भी प्रमेय संशय है. ಮೋಕ್ಷದಲ್ಲಿ ಹೇಳಿ ಇಲ್ಲಿ ತನಕ ಹಿಂದೆ ಹೇಳಿದ್ರು ಮೋಕ್ಷದ್ದು ಅದರ ಸ್ವರೂಪನೂ ಕೂಡ ಸಂಶಯ ಪ್ರಮೇಯ ಸಂಶಯನೇ ಅದ. ताकि निवृत्ति शारीरिक चतुर्थ अध्याय से होवे है, फलाध्याय शारीरिक के चतुर्थ अध्याय से ನಾಲ್ಕನೇ ಅಧ್ಯಾಯದಿಂದ ಆಗುತ್ತದೆ ಅಂತ. ಮೋಕ್ಷ ಸ್ವರೂಪದ ಸಂಶಯನೂ ಪ್ರಮೇಯ ಸಂಶಯ. ಈ ಪ್ರಮೇಯ ಸಂಶಯ ನಿವೃತ್ತಿನೂ ಕೂಡ ಬ್ರಹ್ಮಸೂತ್ರ 4ನೇ ಅಧ್ಯಾಯ ಅಂದ್ರೆ ಫಲಾಧ್ಯಾಯ ಆಗುತ್ತದೆ. ಇದ್ರ ಮೇಲೆ ಯದ್ಯಪಿ ಏನಂತಾನ ನೋಡಿ, ಯದ್ಯಪಿ ಅಂದ್ರ 3ನೇ ಅಧ್ಯಾಯದಾಗ ಸಾಧನಾಧ್ಯಾಯ, 4ನೇ ಅಧ್ಯಾಯ ಫಲಾಧ್ಯಾಯ. ಹೌದಲ್ಲ, 3ನೇ ಅಧ್ಯಾಯದ ಸಾಧನಾಧ್ಯಾಯ, 4ನೇ ಅಧ್ಯಾಯದಾಗ ಫಲಾಧ್ಯಾಯ. ನೀವು ಈಗೇನು ಹೇಳಿದ್ರಿ ಪ್ರಮೇಯ ಸಂಶಯ ಏನದಲ್ಲ, ಇದು ಶಾರೀರಿಕ 4ನೇ ಅಧ್ಯಾಯದಾಗ ಆಗುತ್ತದೆ ಅಂತ ಹೇಳಿದ್ರಿ. ಈಗ ಇದ್ರ ಮೇಲೆ ಶಂಕಾದ ಒಂದು ಯದ್ಯಪಿ ಒಟ್ಟ ಶಂಕ ಏನಾಟಿದಿಲ್ಲ, ಆದರೂ ಶಾರೀರಿಕಕ್ಕೆ ಚತುರ್ಥ ಅಧ್ಯಾಯ ಮೇ ಅಂದ್ರೆ ಫಲ ಅಧ್ಯಾಯದಲ್ಲಿ ಹೌದಿಲ್ಲ, ಫಲಾಧ್ಯಾಯ ಮೇ ಪ್ರಥಮ ಸಾಧನ ವಿಚಾರ ಹಿ ಹೈ. 4ನೇ ಅಧ್ಯಾಯದಾಗ ಅದು ಫಲ ಅಧ್ಯಾಯ ಅಂತ ಹೇಳಿದ್ರಲ್ಲ, ಮೊದಲು 12 ಸೂತ್ರ ಸಾಧನ ವಿಚಾರದ, ಉತ್ತರ ಫಲ ವಿಚಾರದ, ಮುಂದೆ ಫಲ ಅದ. ಮೋಕ್ಷಕ್ಕೂ ಫಲ ಕೈ, ಮೋಕ್ಷಕ್ಕೂ ಕೈ. ಮತ್ತೆ ನೀವು ಸಾಧನ ವಿಚಾರ ಅದು ಮೊದಲು ಚತುರ್ಥ ಅಧ್ಯಾಯದಲ್ಲಿ, ಮತ್ತೆ ನೀವು ಫಲ ಯಾಕೆ ಹೇಳಿದ್ರಿ ಅಂತ ನಾವು ಮೋಕ್ಷಕ್ಕೂ ಫಲ ಕೈ, ಮೋಕ್ಷ ಸ್ವರೂಪ ಹೇಳಕತ್ತೀರಿ, ಅದಕ್ಕೆ ಪ್ರಮೇಯ ಸಂಶಯನೂ ಅಂದ್ರಿ. ಅದು ಶರೀರದ 4ನೇ ಅಧ್ಯಾಯದಿಂದ ಆಗುತ್ತದೆ. 4ನೇ ಅಧ್ಯಾಯದೊಳಗ ಮೊದಲು ಸಾಧನ ವಿಚಾರದ, ಮತ್ತೆ ಸಾಧನ ವಿಚಾರದಾಗ ಮೋಕ್ಷ ಸ್ವರೂಪ ಹೆಂಗಾತ ಅಂತ ಒಂದು ಅಭಿಪ್ರಾಯ ಐತ್ರಿ. तथापि चतुर्थ अध्याय में जितने में साधन विचार है, 4ನೇ ಅಧ್ಯಾಯದಾಗ ಎಷ್ಟು ಭಾಗ ಸಾಧನ ವಿಚಾರ ಐತ್ ನೋಡಿ, उतने सहित चतुर्थ अध्याय में तृतीय अध्याय से साधन संशय की निवृत्ति हो गई. हाँ, चतुर्थ अध्याय में जितने में साधन विचार है, 4ನೇ ಅಧ್ಯಾಯದಾಗ ಮೊದಲು ಏನ್ ಸಾಧನ ವಿಚಾರ ಅದ ಅಷ್ಟು ಸಹಿತ. ಮೊದಲನೇ ಚತುರ್ಥ ಅಧ್ಯಾಯ ಮೊದಲನೇ ಪಾದ, 3 ಪಾದದವ್ರಿಪ, 3 ಪಾದೆಲ್ಲ ಫಲಾಧ್ಯಾಯ ಮೋಕ್ಷ. ಮೊದಲನೇ ಪಾದದಾಗೇನೆ 12 ಸೂತ್ರದಾಗೇನೆ ಕೇವಲ ಸಾಧನ ಕೊಟ್ಟಿದ್ರು, ಅವು ತೃತೀಯ ಅಧ್ಯಾಯದಾಗ ಸಂಕಲ್ಪನೆ ಮಾಡುದು. अटे आशंका यानी तृतीय अध्याय से साधन संशय की निवृत्त हुए, शिष्ट चतुर्थ अध्याय से फल संशय की निवृत्त हुए. ಉಳಿಯಲ್ಪಟ್ಟಂತ 4ನೇ ಅಧ್ಯಾಯದಿಂದ ಫಲ ಸಂಶಯ ನಿವೃತ್ತಿ ಆತದ. ಐತಿ ಇಲ್ಲಿಪರ್ಯಂತ ಸಂಶಯ ಬ್ರಹ್ಮದ ನಿವೃತ್ತಿ ಐತಿಯಲ್ಲ, ತತ್ಪದ ತ್ವಂಪದ ಆಶಿಪದ್ದು. ನಿಶ್ಚಯ ಬ್ರಹ್ಮದ ವಿಸ್ತಾರವಾಗಿ ಹೇಳ್ತಂದಾರಲ್ಲ, ನಿಶ್ಚಯ ಬ್ರಹ್ಮ, ಈ ನಾಳೆ ನಿಶ್ಚಯ ಬ್ರಹ್ಮ ಹೇಳ್ತಾರೆ. ಓಂ ಸಹನ